ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮ್ಮದು ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಲು ಸುಮಾರು 3-4 ವರ್ಷದಿಂದ ನಡೆಸ್ತಾ ಇದ್ದೀನಿ. ನಿಮ್ಮನ್ನು ಸಂದರ್ಶನ ಮಾಡಬೇಕು ಅನ್ನಿಸ್ತು, ಹಾಗಾಗಿ ತಮ್ಮ ಸ್ನೇಹಿತರ ಮುಖಾಂತರ ನಿಮ್ಮನ್ನು ಪರಿಚಯ ಆಗ್ತಾ ಇದೆ. ನೀವು ಭಾಳ ವರ್ಷಗಳಿಂದ ನಾನು ನಿಮ್ಮನ್ನು ನೋಡ್ಕೊಂಡು ಬೆಳೆದವನು. ನನಗೊಂದು 55 ವರ್ಷ ವಯಸ್ಸಾದ್ರೂ ನಿಮ್ಮ ಹಾಸ್ಯ ಪಾತ್ರಗಳನ್ನೆಲ್ಲ ನೋಡ್ಕೊಂಡು ಬೆಳೆದವನು ನಾನು. ಇದೊಂದು ನನಗೆ ಲಾಟ್ರಿ ಇದ್ದಂಗೆ. ನಿಮ್ಮನ್ನು ಬೀಟ್ ಮಾಡಿದ್ದು ನನಗೊಂದು ಲಾಟ್ರಿ ಇದ್ದಂಗೆ. ಸರ್, ತಾವು ಮೈಸೂರು ಕಡೆಯವರು. ಈ ಸಿನಿಮಾ ರಂಗಕ್ಕೆ ಹೇಗೆ ನಿಮಗೆ ಒಲವು ಉಳಿಯಿತು ಸರ್? ನಾನು ನನ್ನ ಹೆಸರು ಮೈಸೂರು ರಮಾನಂದ್. ಸುಮಾರು 50 ವರ್ಷಗಳ ಹಿಂದೆ ನಮ್ಮ ವಿಷ್ಣುವರ್ಧನ್ ರವರ ಸಿರಿತನಕ್ಕೆ ಸವಾಲು, ಪ್ರತಿಮಾ, ಜ್ವಾಲಾಮುಖಿ, ಈ ರೀತಿ ಆಮೇಲೆ ಕೆಲವು ತೆಲುಗು ಸಿನಿಮಾಗಳು, ಅಲ್ಲೆಲ್ಲ ಗುಂಪಲ್ಲಿ ಗೋವಿಂದ ಈಗ ಬಂದಾಗ ಹೋಗ್ತಾ ಇದ್ದೆ. ಚಿಕ್ಕ ವಯಸ್ಸಿನಲ್ಲಿ ಏಕಪಾತ್ರ ಅಭಿನಯಗಳನ್ನ ಮಾಡ್ತಾ, ಆಮೇಲೆ ನನಗೆ 80ರ ದಶಕದಲ್ಲಿ ನಮ್ಮ ರಮೇಶ್ ಅರವಿಂದ್ರವರು, ವಿಜಯ್ ರೆಡ್ಡಿ ಅವರು ಮಯೂರ ಸಿನಿಮಾ ತೆಗೆದಿರಲ್ಲ, ರಂಗಮಲ್ಲ ರಹಸ್ಯ, ಮಯೂರ, ಆ ನಿರ್ದೇಶಕರಿಗೆ ಪರಿಚಯವನ್ನು ಮಾಡಿಕೊಟ್ಟು ನನಗೆ ಕೆಂಪು ಗುಲಾಬಿ ಅನ್ನೋ ಚಿತ್ರದಲ್ಲಿ ಧೀರೇಂದ್ರ ಗೋಪಾಲ್, ಸರಿಗಮ ವಿಜಯ್ ಅವರ ಜೊತೆಯಲ್ಲಿ ಒಂದು ಸಂಭಾಷಣೆ ಇರತಕ್ಕಂಥ ಒಂದು ಪಾತ್ರವನ್ನ ನನಗೆ ಮೊದಲು ಕೊಟ್ಟರು ಅವರು. ಆಮೇಲೆ ನಿಮಗೆ ಮೊದಲನೇದಾಗಿ ಕನ್ನಡ ನ್ಯೂಸ್, ನಿಮಗೆ ಹೃದಯಾಂತರದ ಅಭಿನಂದನೆಗಳು. ನಮ್ಮಂತ ಹಿರಿಯ ಕಲಾವಿದನ್ನ ನೀವು ಸಂದರ್ಶನ ಮಾಡಬೇಕು, ಅವ್ರ ಕುಂದು ಕೊರತೆಗಳನ್ನ ಶ್ರೀ ಸಾಮಾನ್ಯರಿಗೆ ತಿಳಿಸೋ ಪ್ರಯತ್ನವನ್ನು ಮಾಡಬೇಕು. ಯಾಕೆಂತಂದ್ರೆ ಅವ್ರಿಗೆ ಬದುಕಿಗೆ ಬೇರೆ ದಾರಿಯನ್ನ ಹುಡುಕೊಟ್ಬಿಡುತ್ತೆ ಈ ರೀತಿ ಯೂಟ್ಯೂಬ್ ಚಾನಲ್ಗಳು. 100% ಸರ್, 100% ಸರ್. ಇಷ್ಟು ವರ್ಷಗಳ ಸಿನಿಮಾ ರಂಗದಲ್ಲಿ ಬೆಳೆದ್ ಬಂತ ರೀತಿ ಏನೆಲ್ಲ ಸಾಧನೆ ಮಾಡಿದ್ದೀರಿ, ಇನ್ನ ಮಾಡಬೇಕು ಅನ್ನಿಸ್ತಾ ಇದೆಯಾ ಸರ್? ಸಾಧನೆ ಏನ್ ಮಾಡಿದ್ವಿ ಸರ್, ಹೊಟ್ಟೆ ಪಾಡಕ್ ಬಂದಿದ್ದೆ ಸರ್ ನಾವು. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಸರ್? ಅದು ಸಿನಿಮಾ ರಂಗದಲ್ಲಿ ಬಂದಾಗ ಅವಾಗೂ ಇವಾಗೂ ಎಷ್ಟು ವ್ಯತ್ಯಾಸ ಇದೆ ಸರ್? ತುಂಬಾ ವ್ಯತ್ಯಾಸ ಆಗಿದೆ. ಬಾಲ್ಯದ ದಿನ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾ ಇದ್ದೆ. ಈಗ 4:15 ಎದ್ದೇಳ್ತೀನಿ ಕೊರೋನಾ ಬಂದ್ಮೇಲೆ. ನನ್ನ 5ನೇ ತರಗತಿಯಲ್ಲಿ 5 ಗಂಟೆಗೆ ಎದ್ದೇಳ್ತಿದ್ದೆ. ಬೆಳಗ್ಗೆ ಹಾಲು ಹಾಕ್ತಿದ್ದೆ, ಪೇಪರ್ ಹಾಕ್ತಿದ್ದೆ. ಯಾಕೆ ಅಂತಂದ್ರೆ ಅಪ್ಪ ಅಮ್ಮನ ಒಂದಿನ ಕಾಸು ಕೇಳಲಿಲ್ಲ. ಸಿನಿಮಾ ಹೇಗೆ ಬದಲಾವಣೆಗಳಾಗೋಗುತ್ತಾ, ಕಾಲ ಬದಲಾಗೋಗಿದೆ ಅಂತ ಹೇಳ್ತಾರೆ. ಕಾಲ ಯಾವತ್ತೂ ಬದಲಾಗೋದಿಲ್ಲ. ಅದೇ ಸೂರ್ಯ ಅದೇ ಚಂದ್ರ ಇರ್ತಾರೆ. ನಾವುಗಳು ಬದಲಾಗ್ತೀವಲ್ಲ, ಬದಲಾಗೋದಕ್ಕೆ ತಕ್ಕನಾಗಿ ಆಗ ಕಾಲಘಟ್ಟಕ್ಕೆ ನಾವು ಅಪ್ಡೇಟ್ ಆಗ್ಬೇಕಾಗತ್ತೆ. ಅವಾಗ ಬ್ಲ್ಯಾಕ್ ಅಂಡ್ ವೈಟ್ ಏನು ರೀಲ್ ತಗೊಂಡ್ ಬರೋದು, ಶೂಟಿಂಗ್ ಮಾಡೋದು. ಈಗ ಡಿಜಿಟಲ್ ಯುಗ. ಅವಾಗ ಏನಾಗೋದು, ಬೆಳಗ್ಗೆ 5-6 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಅಸೆಂಬಲ್ ಆಗ್ಬಿಡ್ತಿದ್ವು. ಕನ್ನಡ ಚಿತ್ರರಂಗದವ್ರು ಎಲ್ಲರೂ, ಒಬ್ಬ ಆರ್ಟಿಸ್ಟು ಲೇಟ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಆ ರೀತಿ ಆಗ್ತಾ ಇಲ್ಲ. ಈ ನಮ್ಮ ಈ ಕ್ಯಾಮ್ರಾ ಆನ್ ಆಗೋದಕ್ಕೆ ಮುಂಚೆ ಇಲ್ಲಿ ಡೈರೆಕ್ಟರ್, ಪರಿಶುದ್ಧ ಡೈರೆಕ್ಟರ್ ಕೂತಿದ್ದಾರೆ, ನಮ್ಗೆ ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಅವರು ಅಷ್ಟು ಅತ್ಯುತ್ತಮವಾಗಿ ಚಿತ್ರವನ್ನ ಮಾಡ್ತಾ ಇದ್ರು. ಅವರಲ್ಲಿ ಶಾರ್ಟ್ ಹೇಳಕ್ ಮುಂಚೆ, ಈ ಕ್ಯಾಮ್ರಾ ಆನ್ ಆಗೋದಕ್ಕಿಂತ ಮುಂಚೆ ಮೊಬೈಲ್ ಪ್ರಪಂಚವನ್ನೇ ತೋರಿಸುತ್ತೆ. ನಿಜ, ಆ ಮೊಬೈಲ್ ಆನ್ ಆಗ್ಬಿಡುತ್ತೆ. ಇವ್ರು ಇನ್ನೂ ಮಾಡಿರಲ್ಲ, ಟಕ್ ಅದು ತೋರಿಸ್ಬಿಡ್ತಾರೆ, ಅದ್ರಲ್ಲಿ ಬರೆದು ಬಿಡ್ತಾರೆ, ನಾನು ಈ ಚಿತ್ರದಲ್ಲಿ ಇಂಥ ಪಾತ್ರ ಮಾಡ್ತೀನಿ ಇಂಥವ್ರು ಡೈರೆಕ್ಟ್ರು. ಅದೆಲ್ಲ ಬೇಕಾ? ಯೋಚನೆ ಮಾಡಿ ನೀವು. ಬದಲಾವಣೆಯಲ್ಲಿ ಬೇಕು, ಪ್ರಚಾರ ಬೇಕು. ಈ ಕ್ಯಾಮ್ರಾನೇ ಇನ್ನೂ ಆನ್ ಆಗಿಲ್ಲ. ಅವಾಗಲೇ ಈ ಫೋಟೋ ತೆಗೆದುಬಿಟ್ಟು ಪತ್ರಿಕೆಗೆಲ್ಲ ಅವ್ರ ಸ್ನೇಹಿತರಿಗೆಲ್ಲ ಕಳಿಸ್ಬಿಡೋದು, ಪ್ರಮೋಷನ್ ಮಾಡ್ಬಿಡೋದು. ನಾವು ಯಾವ ಕಾಲಕ್ಕೆ ಏನು ಅಪ್ಡೇಟ್ ಆಗ್ಬೇಕು ಅದು ಆಗ್ಬೇಕು. ನಿಜ, ಹಾಗಂದ್ಬಿಟ್ಟು ಮೊಬೈಲ್ ಇರೋದು ಅನುಕೂಲಕ್ಕೆ, ಅನನುಕೂಲ ಮಾಡ್ಕೋಬಾರ್ದು ಅಲ್ವೇ? ಖಂಡಿತ ಸರ್. ಆಗಿನ ಕಾಲದಲ್ಲಿ ಪಾತ್ರ ಸಿಗೋದಕ್ಕೂ ಈ ಕಾಲದಲ್ಲಿ ನಿಮಗೆ ಬೇಕಾದಂತ ಪಾತ್ರ ಸಿಗೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ಬೋದು ಸರ್? ವ್ಯತ್ಯಾಸ ಆಗಿದೆ ಅಂತ ನೋಡಿ. ಈಗ ನಾನು ನಾಟಕವನ್ನು ಮಾಡ್ತಿದ್ದಾಗ ನಮ್ಮ ಮುಖ್ಯಮಂತ್ರಿ ಬಂಗಾರಪ್ಪನವರು ನನ್ನ ನಾಟಕವನ್ನು ನೋಡಿದ್ರು. ಅಶೋಕ್ ಬಾದರ್ಜಿನಿ ಇದ್ರು, ರಾಜ್ಕುಮಾರ್ ತಂಗಿ ಮಗ ಬಾಲರಾಜ್ ಅವರು ಇದ್ರು. ಆ ಸಮಯದಲ್ಲಿ KV ಜಯರಾಮ್ ಅವರು ನನ್ನ ನಾಟಕ ನೋಡ್ಬಿಟ್ಟು, ಬಂಗಾರಪ್ಪನವರು ಬಹಳ ಚೆನ್ನಾಗಿ ಮಾಡ್ತೀರಿ ನಾಟಕ ಅಂತ ಹೇಳಿದ್ರು. ರೈತರ ಬದುಕು ಬವಣೆಯನ್ನು ಕುರಿತು ಮಾಡಿದಂಥ ನಾಟಕ. ಆಮೇಲೆ ರಮಾನಂದ್ ಅವರೇ ಬಂಗಾರಪ್ಪನವ್ರ ಹತ್ರ ಮಾತಾಡಿದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಿ ನೀವು, ನಿಮ್ಗೆ ಅಭಿನಯ ಕಲೆ ಇದೆ ನಿಮ್ಮಲ್ಲಿ ಅಂದ್ರು. ಡೈರೆಕ್ಟರ್ ಏನ್ ಹೇಳಿದ್ರು, ರಮಾನಂದ್ ಅವರೇ ನೀವು ಇಲ್ಲಿಗೆ ಬನ್ನಿ, ನಾನು ಬೆಂಗಳೂರಿಗೆ ಬಂದಾಗ ನಾನು ಭೇಟಿ ಮಾಡಿ ಹೋಗಿ ಅಂತ ಹೇಳ್ತಿರೋ. ಆಕಸ್ಮಿಕವಾಗಿ ಭೇಟಿ ಆದಂತ ಸಂದರ್ಭದಲ್ಲಿ ರಮಾನಂದರವರೇ ನಾಳೆ ಮನೆಗೆ ಬನ್ನಿ ಅಂತ ಹೇಳಿದ್ರು KV ಜಯರಾಮ್ ಅವರು. ಮನೆಗೆ ಹೋದ್ರೆ ರಂಜಿತಾ ಅನ್ನೋ ಸಿನಿಮಾದಲ್ಲಿ 1993 ಶೂಟಿ ಮಾಡಿದ್ದು. 100 ದಿನಗಳ ಕಾಲ ಓಡ್ಬಿಡ್ತು ಸಿನಿಮಾ. ಅವಾಗ ಕತೆ ಹೇಳಿದ್ರು ನನಗೆ ಪಾತ್ರ ಕೊಡೋದ್ರ ಮುಖ್ಯ ಇರ್ಲಿ. ಈಗ ಪರಿಶುದ್ಧಂ ಡೈರೆಕ್ಟ್ರು ಇಲ್ಲಿದ್ದಾರೆ, ಅವ್ರಿಗೆ ನಮ್ಗೆ ಕತೆ ಹೇಳಿದ್ರು. ಈ ತರ ಹೇಳೋರು ಕಡಿಮೆ. ಅವರು ಕತೆ ನನ್ಗೆ ಕತೆ ಹೇಳ್ತಿದ್ದಾರೆ, ನನಗ್ ಪಾತ್ರ ಸಿಕ್ಕಿದ್ರೆ ಸಾಕು. ಪಾತ್ರ ಕತೆ ಹೇಳಿದ್ರು. ಕಾಸ್ಟ್ಯೂಮ್ ಅನ್ನ ಏನೇನು ಹೊಲಿಸ್ಬೇಕು ಅಳತೆ ತಗೊಂಡ್ರು, ಎಲ್ಲ ತಗೊಂಡ್ರು, ತಿಂಡಿ ಕೊಟ್ರು, ಎಲ್ಲ ಆಯ್ತು.
ಆಮೇಲೆ ಒಂದು ಕಾಗದದಲ್ಲಿ ರಮಾನಂದ್ ಬರ್ತೀನಿ ಸರ್ ಅಂತ ಹೇಳಿದೆ. 1 ನಿಮಿಷ ಇರಿ, ನಮ್ಮ ಮನೆಯವ್ರು ಬರ್ತಾರೆ ಅಂತ ಹೇಳಿದ್ರು ಕೆ ವಿ ಜಯರಾಮ್. ಅವ್ರ ಮನೆಯವ್ರು ಬಂದ್ರು, ಒಂದು ಕವರ್ಲಿ ಒಂದು ಚೆಕ್ ಹಾಕೊಟ್ಟಿದ್ರು ಅಡ್ವಾನ್ಸು. ನನ್ಗೆ ತುಂಬಾ ಆಶ್ಚರ್ಯ ಆಗ್ಬಿಡ್ತು. ಪಾತ್ರ ಯಾವುದು ಅಂತ ಹೇಳಲಿಲ್ಲ ಡೈರೆಕ್ಟ್ರು. ನೋಡಿದ್ರೆ ಪ್ರಮುಖವಾದ ಪಾತ್ರ. ಆಮೇಲೆ ಗೊತ್ತಾಯ್ತು. ಅವಾಗ ನಮ್ಗೆ ಕ್ಯಾಮ್ರಾ ಮುಂದೆ ಹೋಗ್ಬೇಕಾದ್ರೆ ಫುಲ್ ಹೆದರಿಕೆ ಆಗೋದು. ಯಾವ ರೀತಿಯಪ್ಪ, ಏನಂತಾರಪ್ಪ ಅಂತೇಳಿ, ದೊಡ್ಡ ದೊಡ್ಡ ನಟರ ಮುಂದೆ ಅಭಿನಯಿಸುವಂತ ಸಂದರ್ಭದಲ್ಲಿ. ಬಟ್ ಏನಾಗೋಯ್ತು ಅಂತ ಡೈರೆಕ್ಟರ್ ತಾಳ್ಮೆ ಇದೆಯಲ್ಲ, ಒನ್ ಆಫ್ ದಿ ಡೈರೆಕ್ಟರ್ ಇಸ್ ಕ್ಯಾಪ್ಟನ್, ಅದ್ರಲ್ಲಿ ಎರಡನೇ ಮಾತೇನೇ ಇಲ್ಲ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಶಿರಸಾ ವಹಿಸಿ ಅದನ್ನ ಪಾಲಿಸಿದ್ರೆ ಅವ್ರು ಏನ್ ಕನ್ಸ್ಕೊಂಡಿರ್ತಾರೆ ಆ ಕನ್ಸಿಗೆ ನಾವು ಸಾಕಾರ ಮೂರ್ತಿಯಾಗಿ ಮಾಡ್ಬೋದು. ಆ ಕಾಲದಲ್ಲಿ ಅಭಿನಯ ಮಾಡೋದಕ್ಕೂ ಈ ಕಾಲದಲ್ಲಿ ಅಭಿನಯ ಮಾಡೋದಕ್ಕೂ ನಿಮ್ಗೆ ಏನೆಲ್ಲ ವ್ಯತ್ಯಾಸ ಕಾಣ್ಬೋದು ಸರ್? ಏನಂತಂದ್ರೆ ಆಗಿನ ಕಾಲದಲ್ಲಿ ನೀವು ನೋಡ್ತೀರಿ ಅಂತಾರೆ, ಡೈರೆಕ್ಟರ್ ಕಟ್ ಅಂತ ಹೇಳ್ತಾರೆ. ರೀಲು 1 ಸೆಕೆಂಡ್ಗೆ 24 ಫ್ರೇಮ್ ಹೋಗೋದು ರೀಲು. ಸರಿ, ಹೆಚ್ಚು 1 ನಿಮಿಷಕ್ಕೆ 2400 ಹೋಗ್ಬಿಡೋದು. ಈಗಾದ್ರೆ ಅಟ್ಲೀಸ್ಟ್ ವಾಪಸ್ಸು ಇದ್ ಮಾಡ್ಕೊಳ್ತಾರೆ, ರಿವೈಂಡ್ ಮಾಡ್ಕೊಳ್ತಾರೆ, ಮತ್ತೆ ಶಟ್ ಮಾಡ್ತಾರೆ. ಅವಾಗ ಆ ರೀತಿ ಇರ್ಲಿಲ್ವಲ್ಲ. ಬೈಯೋರು, ಯಾವನೇ ಅವನ್ನ ಕರ್ಕೊಂಡ್ಬಂದವನು ಬರೀ ರೀಡ್ ತಿಂತಾನೆ, ಹೊಟ್ಟೆಗೆ ಏನ್ ತಿಂತಾನೆ ಅಂತ ಬಾಯಿಗೆ ಬಂದು ಬೈದಿರೋದನ್ನ ನಾವು ಕಣ್ಣಾರೆ ನೋಡಿದ್ವಿ. ಅದಕ್ಕೇನಂತಂದ್ರೆ ಸಿನಿಮಾನ ನಮ್ಮ ತಾಯಿ ತಂದೆಗೆ ಎಷ್ಟು ಗೌರವವನ್ನು ಕೊಡ್ತೀವೋ ಅಷ್ಟೇ ಗೌರವನ್ನ ನಾವು ಸಿನಿಮಾಕ್ಕೂ ಕೊಡಬೇಕು. ಆ ಖಂಡಿತವಾಗ್ಲೂ ನಾವು ಬೆಳಿತೀವಿ. ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿರ್ದೇಶಕರ ಒಂದು ಯೋಚನೆ ಕಲ್ಪನೆಗೆ ನಾವು ಯಾವತ್ತೂ ಅಡ್ಡ ಬರಬಾರ್ದು. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಬೇಕು. ಅವ್ರನ್ನ ಬೆಳೆಸೋರು ನಾವೊಂದು ಕಲ್ಲು ಸರ್, ಯಾವ್ದೋ ಕೆತ್ತುತ್ತಾರೆ ಈಗೀಗೆ ಅಂತ ಹೇಳ್ತಾರೆ. ನಾವು ನೋಡಿದ್ಮೇಲೆ ನಮ್ಗೆ ಗೊತ್ತಾಗೋದು. ನಿಜ ಸರ್. ನೀವು ಇಷ್ಟು ವರ್ಷ ಇಷ್ಟೊಂದು ಪಾತ್ರಗಳಲ್ಲಿ ಮಾಡಿದ್ದೀರಾ. ನೀವು ಯಾವ ಪಾತ್ರಲಾದ್ರೂ ಹತ್ತಿರೋ ಪಾತ್ರ ಯಾವ್ದಾರು ಇದೆ, ಜನಗಳು ಗಳಿಸಿರೋ ಪಾತ್ರ ಇದೆ ಅಂದ್ರೆ ಆ ಪಾತ್ರದಲ್ಲಿ ಯಾವ್ದು ನೆನ್ಸ್ಕೊಂತೀರಿ ಸರ್ ನೀವು? ಈಗ ಈ ಪಾತ್ರ ನನಗೆ ಸಿಕ್ಕಿದ್ದು ಒಂದು ಅಪರ್ಚುನಿಟಿ, ನನಗೊಂದು ಬಹಳ ಸಂತೋಷ ಆಯ್ತು ಅನ್ಸಿದ್ದು. ಅದು ಈಗ ಹಳೇದು ಹೇಳಲ್ಲ, ಈಗ ಹೊಸ ಮಗ್ಗಿ ಪುಸ್ತಕದಲ್ಲಿ. ಓಕೆ ಸರ್. ಅದು ಕೀರ್ವಾನೆಯಿಂದ ಹಿಡಿದು 16 ಜನ ಗಾಯಕರಾಡಿದ್ದಾರೆ. ಮೈಸೂರು ಮಹಾರಾಜರು ಆ ಸಿನಿಮಾದಲ್ಲಿದ್ದಾರೆ. 87 ದಿನ ಚಿತ್ರೀಕರಣ ಮಾಡಿದ್ರು. ನಿರ್ದೇಶಕರು ಹರಿವರಾಸನ. ಅಲ್ಲಿ ಒಂದು ಕಡು ಬಡತನದ ಒಂದು ಫ್ಯಾಮಿಲಿ. ನಾನು ಹುಟ್ಟು ಹೋರಾಟಗಾರ. ಅಲ್ಲಿ ಒಂದು ಹೊತ್ತಿಗಿದ್ರೆ ಒಂದು ಹೊತ್ತಿಲ್ಲ. ಯಾರು ಬಿಸಾಕಿರೋದನ್ನ ತಂದು ಮೊಮ್ಮಕ್ಕಳಿಗೆ, ನನ್ನ ಮಗಳು ತನ್ನ ಮಕ್ಕಳಿಗೆ ಅಲ್ಲೊಂದು ಚಿಕನ್ ಪೀಸ್ ತಂದಿರ ಅದಕ್ಕೆ ತಿನ್ಸೋದು ಇವೆಲ್ಲ ಇರುತ್ತೆ. ಅಲ್ಲಿ ಒಂದು ಸನ್ನಿವೇಶ ಇದೆ, ದಾರುಣವಾದ ಸನ್ನಿವೇಶ, ಕರುಣಾರಸ. ಹೇಗೆ ಅಂತ ಹೇಳಿದ್ರೆ, ಮಗಳು ಅಲ್ಲಿ ಒಂದು ಪೀಸನ್ನ ತಗೊಂಬಂದು ಇಲ್ಲಿ ಕೊಡ್ತಾಳೆ, ತಿನ್ನಿಸ್ತಾಳೆ. ಮಗಳಿಗೆ ಓದೋದ್ರ ಕಡೆ ಗಮನ ಹರಿಸ್ತಾರೆ. ಒಂದು ಮೊಬೈಲ್ ತಗೊಳ್ಳೋದಕ್ಕಾಗೋದಿಲ್ಲ. ನಾ ಏನೇ ಬೊಂಬೆಗಳು ಮಾರಲಿ, ಕೊರೋನಾ ಸಮಯದಲ್ಲಿ ಏನೇ ಮಾರಿದ್ರು ಒಂದು ಮೊಬೈಲ್ನ ಕಿತ್ಕೊಂಡು ಹೊಟ್ಟೋಗ್ತಾರೆ ಒಬ್ರು. ಆ ಸಮಯದಲ್ಲಿ ಮಗು ಓದೋದು ಹೇಗೆ, ಜೊತೆಗೆ ತಾಯಿ ಸತ್ತೋಗ್ಬಿಡ್ತಾಳೆ. ಅದನ್ನ ಮಗಳಿಗೆ ಹೇಳೋಂಗಿಲ್ಲ. ಪರೀಕ್ಷೆ ಹತ್ರ ಬಂತು, ನಾ ಹೇಳೋ ಹಾಗಿಲ್ಲ. ಹೇಳಿದ್ರೆ ಎಲ್ಲಿ ಅವಳಿಗೆ ಧಕ್ಕೆ ಆಗುತ್ತೆ, ಓದೋದಕ್ಕೆ ತೊಂದರೆ ಆಗುತ್ತೆ, ನಾ ಹೇಳಕ್ ಹೋಗಲ್ಲ. ಅವಳು ಎಕ್ಸಾಮ್ ಮುಗಿತಾಳೆ, ಬರ್ತಾಳೆ. ಬಂದು ನೋಡಿ, ಕಣ್ಣೀರಿದು ಸುಮ್ಮನೆ ಬರೋದಲ್ಲ, ಬರೋದಕ್ಕೊಂದು ಕಾರಣ ಇರುತ್ತೆ. ಅವಳು ಕೇಳ್ತಾಳೆ, ತಾತ ನಡಿ ಅಮ್ಮನ್ ತೋರ್ಸು ಅಂತ ಹೇಳ್ತಾಳೆ. ನಾನು ಅಮ್ಮನ್ನ ಯಾಕೆ ತೋರ್ಸಕ್ಕಾಗುತ್ತೆ, ಸತ್ತೋಗಿದ್ದಾಳೆ, ಸೀದಾ ಸ್ಮಶಾನ ಕರ್ಕೊಂಡು ಬರ್ತೀನಿ. ಅವಳು, ತಾತ ನೀವು ಆಸ್ಪತ್ರೆಗೆ ಕರ್ಕೊಂಡು ಬರೋ ಬದಲು ಇಲ್ಲಿಗೆ ನೋಡಮ್ಮ, ನಿಮ್ಮಮ್ಮ ಇಲ್ಲಿದ್ದಾರೆ, 1 ವಾರ ಆಗೋಗಿರುತ್ತೆ ಸತ್ತು. ಆದರೆ ಆ ಸಮಯದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆ ನೋವಿನಿದ್ರಲ್ಲಿ ರಿಸಲ್ಟ್ ಬರುತ್ತೆ. ಸತ್ತು ಒಂದು 10-15 ದಿನ ಆದ್ಮೇಲೆ ರಿಸಲ್ಟ್ ಬಂದಿರುತ್ತೆ. ಇಡೀ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಬಂದಿರ್ತಾಳೆ. ಆಗ ನಾನಲ್ಲಿ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಶಾರ್ಟ್ ಇಟ್ಟಿದ್ದಾರೆ, ಒಂದು ಲಾಂಗ್ ಟ್ರಾಲಿ ಹಾಕಿದ್ದಾರೆ. ನಾನು ಮಾರ್ತಾ ಇರ್ತೀನಿ, ಎಲ್ಲ ಕಡೆ ಪೇಪರ್ಲಿ ಪ್ರಥಮ ರ್ಯಾಂಕ್ ಬರುತ್ತೆ. ನನಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಮೊಮ್ಮಗಳು ಇದಾಯ್ತಲ್ಲ ಅಂತ. ಮಗಳು ಸತ್ತೋದ್ಲಲ್ಲ ಆ ಸಮಯದಲ್ಲಿ ಈಗಂತೀನಿ, ಅದು ಹೇಳೋದಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ, ಅವರಿಗೆ ನಾನು ಒಂದು ಪಟ್ಟಣದಲ್ಲಿ ಒಂದು ಏನೋ ಒಂದು ಆಹಾರ ಕಟ್ಟಿಸ್ಕೊಂಡು ಬಂದು ಕೊಟ್ಟು ತಿನ್ನಿ ಅಂತ ಹೇಳೋ ಒಂದು ಸನ್ನಿವೇಶ ಇದೆ. ಅಂದ್ರೆ ಅವ್ರಿಗೆ ಅದಕ್ಕೂ ಗತಿ ಇರಲ್ಲ. ನಾ ಬರುತ್ತಲ್ಲ, ನನ್ನ ಕಾಯ್ತಾ ಇರ್ತಾರೆ. ಅಂದ್ರೆ ಆ ರೀತಿ ಫ್ಯಾಮಿಲಿ ಇವತ್ತಿನ ದಿನ ತುಂಬಾ ಇದೆ. ಆ ತರ ಫ್ಯಾಮಿಲಿ ಅಂತಲ್ಲ, ಶ್ರೀಸಾಮಾನ್ಯರೇ ಭಾರತದಲ್ಲಿ ಎಷ್ಟೇ ಇದ್ರು ಬಡತನ ಅನ್ನೋದು ತಾಂಡವಾಡ್ತಾ ಇದೆ.
ಬಡತನ ನಿಲ್ಬೇಕಾದ್ರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಆ ಮಾತನ್ನ ಇಲ್ಲಿ ಹೇಳ್ಬೇಕು. ನಮ್ಮ ಮಗ್ಗಿ ಪುಸ್ತಕದಲ್ಲೂ ಹೇಳಿದೆ. ಏನಂತ ಹೇಳಿದ್ರೆ, ನೀನು 2 ರೂಪಾಯಿಯನ್ನ ಸಂಪಾದನೆ ಮಾಡ್ತೀಯಾ, ಮಾಡು. 1 ರೂಪಾಯಿಯನ್ನ ನಿನ್ನ ಆಹಾರಕ್ಕಾಗಿ ವಿನಿಯೋಗಿಸ್ಕೋ. ಇನ್ನು 1 ರೂಪಾಯಿಯನ್ನ ಅತ್ಯುತ್ತಮವಾದ ಒಂದು ಪುಸ್ತಕವನ್ನ ಆಯ್ಕೆ ಮಾಡ್ಕೊಂಡು ಓದು. ಆಗ ದೇಶದಲ್ಲಿ, ಪ್ರಪಂಚದಲ್ಲಿ ಬದಲಾವಣೆ ಆಗುತ್ತೆ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನ ಎರವಲು ಪಡೆದಿರ್ತಾರೆ, ಓದಿರ್ತಾರೆ. ಅವ್ರು ಹತ್ತಿದ್ ಯಾಕೆ ಅಂತ ಹೇಳಿದ್ರೆ ಬೇರೆ ಯಾತಕ್ಕೊಳ್ಳಿಲ್ಲ. ಪುಸ್ತಕಗಳು 50,000 ಪುಸ್ತಕ ಹಾಳಾಗೋಯ್ತಲ್ಲ, ನೀರಲ್ಲಿ ನೆಂದು ಮುಳುಗೋಯ್ತಲ್ಲ, ಆ ಸಮಯದಲ್ಲಿ ಕಣ್ಣೀರ್ ಹಾಕ್ತಾರೆ, ಜೋರಾಗಿ ಹೇಳ್ತಾರೆ. ನಮ್ಮಲ್ಲಿ ಪುಸ್ತಕ ಜ್ಞಾನವೇ ಇಲ್ವೇ ಇವತ್ತೊಂದಿನ? ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಅನುಕೂಲ ಇದೆ ಅಂತ ಮೊಬೈಲ್, ಈಗ ಕೆಲವು ವರ್ಗದಲ್ಲಿ ಬೆಳಗ್ಗೆ ರಂಗೋಲಿ ಹಾಕ್ತಾರೆ, ರಂಗೋಲಿ ಹಾಕೋ ಬದಲು ಅವರು ಪ್ಲಗ್ ಚುಚ್ಚಿಬಿಟ್ಟು ಚಾರ್ಜ್ಗೆ ಹಾಕೋತಾರೆ. ಇನ್ ಕೆಲವರು ಲೆಟ್ರಿನ್ಗೆ ಹೋಗ್ಬೇಕಾದ್ರೆ ಮೊಬೈಲ್ ಇರ್ಲೇಬೇಕು, ಇಲ್ದಾರೆ ಲೆಟ್ರಿನ್ ಬರಲ್ಲ. ಈಗ ನಾವು ಲೆಟ್ರಿನ್ಗೆ ಹೋದ್ರೆ ತೊಳ್ಕೊಂಡ್ಬಿಡ್ತೀವಿ, ಅಟ್ಲೀಸ್ಟ್ ಮೊಬೈಲ್ ತೊಳಿತೀವ, ಮೊಬೈಲ್ ಬ್ಯಾಕ್ಟೀರಿಯಾಸ್ ಇದನ್ನ ಮಾಡಲ್ವಾ? ಅದನ್ನೆಲ್ಲ ನೋಡ, ಇದು ತುಂಬಾ ಅತ್ಯುತ್ತಮವಾಗಿದೆ. ಮತ್ತೆ ಇನ್ನೊಂದಲ್ಲಿ ಹೇಳ್ತಾರೆ, ಎಜುಕೇಶನ್ ಅಂದ್ರೇನು? 4 ನಿಮಿಷದ ಡೈಲಾಗ್ ಇದೆ, ಸಿಂಗಲ್ ಟೇಕು. ಎಜುಕೇಶನ್ ಅಂದ್ರೇನು? ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಿಸಬೇಕಾಗಿರೋದನ್ನ ಗೊತ್ತಾಗ್ಸೋದು ಎಜುಕೇಶನ್. ಅವ್ರಿಗೆ ಹೇಳ್ತೀನಿ ಪ್ರಿನ್ಸಿಪಲ್, ನೀವೆಲ್ಲ ಏನ್ ಮಾಡ್ತಾ ಇದ್ರಿ ಗೊತ್ತಾ? ಇವತ್ತು ವಿದ್ಯಾರ್ಥಿಗಳನ್ನ ರ್ಯಾಂಕ್ ಮಿಷನ್ಗಳನ್ನ ಮಾಡ್ತೀರಿ ರೀ. ಓ, ಇಲ್ಲೇನೋ ಬೋರ್ಡ್ ಹಾಕ್ಬಿಟ್ಟಿರಿ, ನಹಿ ಜ್ಞಾನೇನ ಸದೃಶ. ಅದಂದ್ರೇನು ಗೊತ್ತಾ ನಿಮಗೆ? ಅಂಧಕಾರದಿಂದ ಬೆಳಕಿನ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ ಕೊಂಡೊಯ್ಯೋದು ಶಿಕ್ಷಣ. ಅದ್ರ ಶಿಕ್ಷಣ ಎಲ್ರಿ ಆಗಿದೆ ಈಗ. ಇಡೀ ಭಾರತದಲ್ಲಿ ಒಂದೇ ರೀತಿ ಶಿಕ್ಷಣದ ವ್ಯವಸ್ಥೆ ಇತ್ತು. ಆದ್ರೆ ಈಗ ICSE, CBSE, ಸ್ಟೇಟ್ ಇವೆಲ್ಲ ಇದೆ. ಇವೆಲ್ಲ ಬೇಕಾಗಿತ್ತೇನ್ರಿ? ಈ ರೀತಿ 4 ನಿಮಿಷದ ಒಂದು ಡೈಲಾಗ್ ಇದೆ. ಅಂದ್ರೆ ಪ್ರಸ್ತುತ ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ, ಭವಿಷ್ಯಕ್ಕೆ ಪೂರಕವಾಗಿರುವಂತಹ ಡೈಲಾಗ್ ಇದೆ. ಇದು ನನಗೆ ಕಣ್ಣೀರನ್ನ ಯಾಕೆ ಬರ್ಸುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಬೆಳವಣಿಗೆಗೆ ನಾಂದಿ ಆಡುತ್ತೆ ಈ ಚಿತ್ರ. ಸೂಪರ್ ಸರ್, ಸೂಪರ್ ಸರ್. ಇಂದಿನ ಕಲಾವಿದ್ರಿಗೂ ಈಗಿನ ಕಲಾವಿದ್ರೂ ಏನ್ ಪಾಠ ಕಲಿಬೇಕು ಸರ್ ನಿಮ್ಮ ಪ್ರಕಾರ? ನಿಮ್ಮ ಕಾಲದಲ್ಲಿದ್ದಂತ ಕಲಾವಿದ್ರಿಗೂ ಈಗಿನ ಹೊಸದಾಗಿ ಟ್ರೆಂಡ್ ಆಗ್ತಾ ಇರೋ ಕಲಾವಿದ್ರಿಗೂ ಏನ್ ಪಾಠ ಕಲಿಬಹುದು? ಶಿಸ್ತು ನೋಡಿ, ಸಿನಿಮಾ ರಂಗದಲ್ಲಿ 2 ಉದಾಹರಣೆ ಕೊಡ್ತೇನೆ. ಈ ಚಾನೆಲ್ ಅಲ್ಲಿ ಕೇಳಿದ್ರೆ ಬಹುಶಃ ಯಾರಿಗೂ ಗೊತ್ತೇ ಇರಲ್ಲ, ಹೇಳಿ. ಸಿನಿಮಾದವ್ರಿಗೂ ಗೊತ್ತಿರಲ್ಲ. ಮಹಾಬಲ್ ರಾವ್ ಅಂತ ಒಬ್ರು ಹಾಸ್ಯ ನಟರಿದ್ರು ಕನ್ನಡ ಚಿತ್ರರಂಗದಲ್ಲಿ ಪ್ರಾರಂಭದಲ್ಲಿ. ನಾವಿದ್ದು ಮನೆ ಪಕ್ಕದಲ್ಲಿ ಇದ್ರಂತೆ. ಅಲ್ಲಿ ಒಬ್ರು ನೇಣು ಹಾಕೊಂಡು ಸತ್ತೋಗಿರ್ತಾರೆ. ಆತ್ಮಹತ್ಯೆ ಐಡಿಗಳ ಕೆಲಸ ಬಿಡಿ, ಮಾಡ್ಕೋಬಾರ್ದು. ಅಲ್ಲಿ ಪೊಲೀಸ್ನವರು ಅವ್ರು ಇವರೆಲ್ಲ ಬಂದ್ರೆ ಮನೆಯಿಂದ ಕೆಳಗಡೆ ಇಳಿಯೋದಕ್ಕೆ, ಆ ಬಾಗಿಲು ಹೊಡಿಯೋದಕ್ಕೆ ಯಾರ ಕೈಲೂ ಆಗಲ್ಲ. ಈ ಹಾಸ್ಯ ಕಲಾವಿದ್ರು ಇದ್ರಲ್ಲ, ಬಾಗಿಲು ತೆಗೆದು ಕೆಳಗಡೆ ಇಳಿದು ಆ ಬಾಗಿಲಿಂದ ಕೆಳಗಡೆ ಇಳಿಸಿ ಬಾಗಿಲು ತೆಗಿತಾರಂತೆ. ಅಂದ್ರೆ ರಂಗಭೂಮಿ ಹಿನ್ನೆಲೆಯಿಂದ ಬಂದು ಸಿನಿಮಾಕ್ ಬಂದಾಗ ಬದುಕು ಹೇಗೆ ಅನ್ನೋದು ತಿಳ್ಕೊಂಡು ಬಾಗಿಲು ಹೊಡೆದು ಅವ್ರಿಗೆ ಸಹಾಯ ಮಾಡಿರ್ತಾರೆ. 1. 2ನೇದು, ಡಿಕ್ಕಿ ಮಾಧವರ ಹೆಸರು ಕೇಳಿದೀರಾ? ಡಿಕ್ಕಿ ಮಾಧವರು ಹೇಳ್ತೀನಿ ಕೇಳಿ. ಅವರು DC ಅವ್ರ ಮಗ. ಓಹ್, ಸದಾರಮೆ ಅನ್ನೋ ನಾಟಕದಲ್ಲಿ 99 ಗೋಲ್ಡ್ ಮೆಡಲ್ ತಗೊಂಡಿದ್ರು. ಕೊನೆಯ ದಿನದಲ್ಲಿ ಅವ್ರಿಗೆ 500 ರೂಪಾಯಿ ಸರ್ಕಾರ ಮಾಶಾಸನ ಕೊಡ್ತಿತ್ತು. ಅವ್ರನ್ನ ಕರ್ಕೊಂಡೋಗಿ ಅವ್ರ ಜೊತೆ, ಅವ್ರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ತರ ಆಗಿತ್ತು, ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಕರ್ಕೊಂಡೋಗಿ ಬಿಡ್ತಾ ಇದ್ದೆ ಅವ್ರನ್ನ. ಅವ್ರ ಜೊತೆಯಲ್ಲಿ ನಮ್ಮ ವಾಸುದೇವ್ ಗಿರಿಮಾಜಿ ಅಂತಿದ್ರು, ಮುಖ್ಯ ಚಿತ್ರಗಳ ನಾಯಕ ನಟರು. ಅವ್ರ ಜೊತೆಲಿ ಹೋಗ್ತಾ ಇದ್ದಾಗ ಅವರು ನೋಡಿ, ಶುಭಮಂಗಳ ಸಿನಿಮಾದಲ್ಲಿ ನನ್ನನ್ನ ಪುಟ್ಟಣ್ಣ ಕಣ್ಗಲ್ರವ್ರು ಬಿಟ್ಬಿಟ್ರು. ಯಾರ ಮಾತು ಕೇಳಿದ್ರು ಏನೋ ಅಂತ ನನ್ನ ಹತ್ರ ಹೇಳಿದ್ರು. ಬಹಳ ನೋವಾಯ್ತು. ಯಾಕೆಂದ್ರೆ ಅಷ್ಟು ದೊಡ್ಡ ನಟರು ಕೊನೆಯ ದಿನದಲ್ಲಿ ಅವರು ಅವಕಾಶ ಸಿಗ್ಲಿಲ್ವಲ್ಲ, ಸಿಗದೆ ಹೋದ್ರು. ಇವತ್ತಿನ ದಿನ ಅವ್ರ ಮಕ್ಕಳು ಎಷ್ಟೋ ಕೋಟಿಗೆ ಬಾಳ್ತಾರೆ. ಡಿಕ್ಕಿ ಪ್ರಕಾಶನ ಅಂತ ಮಾಡಿದಾರಂತೆ, ನಾ ಕೇಳಿರೋದು. ಅಂದ್ರೆ ತುಂಬಾ ಅತ್ಯುತ್ತಮವಾಗಿ ಬಾಳ್ತಾ ಇದ್ದಾರೆ. ಬಟ್ ಅವ್ರ ಜೀವನ ಅಂದಿನ ದಿನದಲ್ಲಿ ಕಷ್ಟ, ಕಾರ್ಪಣ್ಯ, ದುಃಖಗಳ ಜೊತೆಯಲ್ಲಿ ಹೋಯ್ತಲ್ಲ, ಅದು ತುಂಬಾ ನೋವಾಗುತ್ತೆ. ಈಗ ಇಲ್ಲೇ ನಮ್ಮ ಬೆಂಗಳೂರು ನಾಗೇಶ್ ಈಗಿದ್ದಾರೆ 86 ವರ್ಷ. ಅವ್ರು ಹೇಳ್ತಾರೆ, ರಾಜ್ಕುಮಾರ್ ಇಂದ ಹಿಡಿದು ಪಂಡ್ರಿಬಾಯಿ, ನರಸಿಂಹರಾಜು, ಬಾಲಕೃಷ್ಣ, ಇವರು ಒಂದು ಅಂಬಾಸಿಡರ್ ಕಾರಲ್ಲಿ 13 ಜನ ಪ್ರಯಾಣ ಬರ್ತಾ ಇರ್ತಾರೆ. ರಾಜ್ಕುಮಾರ್ ತೊಡೆ ಮೇಲೆ ಈ ಇನ್ನೊಬ್ರು ಸಹ ನಟರು ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಚಿತ್ರರಂಗದಲ್ಲಿ ಅಷ್ಟು ಕಷ್ಟ ಇತ್ತು. ಆಮೇಲೆ ಇನ್ನೊಂದು ಯೋಚನೆ ಮಾಡ್ಬೇಕಾಗಿದೆ, ಪ್ರಮುಖವಾದ ಘಟ್ಟ ಇದು. ಹೇಳ್ತಿ ಕೇಳಿ. ಯಾಕೆ ಅಂತಂದ್ರೆ, ಇವತ್ತು ನಾನು ಎಲ್ಲ ಪ್ರಮುಖ ನಾಯಕ ನಟರ ಜೊತೆ ಎಲ್ಲ ಮಾಡಿದ್ದೀನಿ. ವಿಷ್ಣುವರ್ಧನ್ ಅವ್ರ ಜೊತೆ, ಯಶ್ ಜೊತೆ, ಎಲ್ಲರ ಜೊತೆ, ದರ್ಶನ್ ಅವ್ರ ಜೊತೆ ಎಲ್ಲ ಮಾಡಿದ್ದೀನಿ. 1963 ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 15 ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಹುಡುಗಾಟದ ಮಾತಲ್ಲ ಅದು, ಪೌರಾಣಿಕ, ಸಾಮಾಜಿಕ, ಜಾನಪದ, ಐತಿಹಾಸಿಕ ಎಲ್ಲಾ ಬಗೆಯ ಚಿತ್ರಗಳಲ್ಲೂ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಆಗ ನಮಗೆ ಮದ್ರಾಸ್ನಲ್ಲಿ ಸಂಜೆ ಸಮಯ, ರಾತ್ರಿ ಸಮಯ ಮಾತ್ರ ನಮಗೆ ಸ್ಟುಡಿಯೋ ಲಭ್ಯ ಇದ್ದಿದ್ದು.
ಆ ಸಮಯದಲ್ಲಿ ಅವಕಾಶಗಳು ಹೆಂಗ್ರಿ ಅವರು ಅದನ್ನ ತೊಡಗಿಸ್ಕೊಂಡ್ರು, ಅವ್ರಿಗೆ ಹೆಂಗ್ ಸಾಧ್ಯತೆ ಆಯ್ತು? ಅದಕ್ಕೆ ನಾನು ಹೇಳುದು, ದುಡಿಯೋರ ಜೊತೆ ಜೀವನ ಮಾಡ್ಬೇಕು, ದುಡಿಮೆಯಲ್ಲೇ ದೇವನ್ ಕಾಣಬೇಕು. ಅವಾಗ ಏನಾಗುತ್ತೆ ಅಂತ ಬದುಕು ಹಸನವಾಗುತ್ತೆ. ನಮ್ಮಲ್ಲಿ ಸೋಂಬೇರಿಗಳು ಜಾಸ್ತಿ ಆಗ್ಬಿಟ್ಟಾರೆ. ಮೊಬೈಲ್ ಹಿಡ್ಕೊಂಡು ಶೂಟಿಂಗ್ ಬಂದವ್ರು ಇವರೇನು ಬೈದಿದ್ದಾರೆ, ನಾವೇ ಕಂಡಿದ್ವಿ. ಮೊಬೈಲ್ ಹಿಡ್ಕೊಂಡು ಕೂತಿ ಇವ್ರು ಕರೀತಾ ಇರ್ತಾರೆ, ಅವ್ರು ಮಾಡೋದ್ರ ಕೂತೇ ಇರ್ತಾರೆ, ಮನೆ ಧಾರಾವಾಹಿ ನೋಡ್ತಾನು ಕೂತಿರ್ತಾರೆ. ಇಲ್ಲಿ ಬಂದ್ರು ಶೂಟಿಂಗ್ ಆಗ್ತಾ ಇದ್ದೆ, ಕೊನೆ ಬಂದು ಈಗಂತ ಕೂತಿರ್ತಾರೆ. BP ಬಂದಿರುತ್ತೆ, ಶುಗರ್ ಬಂದಿರುತ್ತೆ, ಪೈಲ್ಸ್ ಬರ್ದೇ ಇರುತ್ತಾ? ಅಲ್ಲೇ ಬರುತ್ತೆ. ಬರಲ್ವಾ ಸರ್? ಇವರೇ ಪಾಪ ಎಷ್ಟು ಸಾರಿ ಹೇಳಿದ್ದಾರೆ. ಅವರು ನಿರ್ದೇಶಕರ ಕರ್ತವ್ಯನ ನಾವು ಶಿರಸಾವಹಿಸಿ ಪಾಲಿಸ್ಬೇಕು. ನಿಮ್ಮ ಅಭಿಮಾನಿಗಳಿಗೆ ಹೃದಯದಿಂದ ಏನಾದರೂ ಹೇಳ್ಬೇಕು ಅಂದರೆ, ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡ್ಬಂದು ನಾಟಕಗಳನ್ನ ನೋಡ್ಕೊಂಡ್ಬಂದಿರೋರಿಗೆ ಏನು ಹೇಳ್ತೀರಾ ಸರ್ ಕಿವಿ ಮಾತು? ನೋಡಿ ಸರ್, ನನಗೆ ಸರ್ ನೀವು ಅವರನ್ನ ನೋಡಿರ್ತೀರಿ, ಅವರು ನಿಮ್ಮನ್ನ 100 ಜನ ಕಣ್ಣುಗಳು ನಿಮ್ಮನ್ನ ನೋಡ್ತಾ ಇರ್ತಾರೆ, ನೀವು ಒಬ್ಬರು ಮಾತ್ರ ನೋಡ್ತಾ ಇರ್ತೀರಿ. ನನ್ ಪರಿಚಯ ಅವ್ರು ಗೊತ್ತಿಲ್ಲ ನೋಡಿ. ಅದಕ್ಕೆ ಹೇಳ್ತೀನಿ, ಪುನೀತ್ ಅವರು 6 to 6 ಸಿನಿಮಾದಲ್ಲಿ CD ರಿಲೀಸ್ ಮಾಡಕ್ ಬಂದಿದ್ರು. ನಾನೊಂದು 40 ಅಡಿ ದೂರದಲ್ಲಿ ನಿಂತಿದ್ದೆ. ನಾನು ಅವ್ರ ಜೊತೆ ಆಕ್ಟ್ ಮಾಡಿಲ್ಲ, ಚಿಕ್ಕ ಮಗುವಾಗಿದ್ದಾಗಲಿಂದ ನೋಡ್ತಾ ಇದ್ದೆ. ಹೊನ್ನವಳ್ಳಿ ಕೃಷ್ಣರವರು ನನ್ನ ಅಂಗಡಿ ಕರ್ಕೊಂಡು ಬರೋರು, ರಾಜ್ಕುಮಾರ್ ಅವರ ಬಾಲ್ಯ ಸ್ನೇಹಿತರು ಕುಂದಾನಿ ಸತ್ಯನ್ ಸಹ ಬರೋರು, ನಾಟ್ಯಹಳ್ಳಿ ಚಂದ್ರಶೇಖರ್ ಸಹ ನನ್ನ ಅಂಗಡಿಗೆ ಬರೋರು. ಯಾಕೆ ಹೇಳ್ತೀನಿ ಅಂತ, ದೊಡ್ಡ ದೊಡ್ಡ ಆಮೇಲೆ ನಮ್ಮ ಶಂಕರ್ ನಾಗರ್ ಅವರ ಅಸೋಸಿಯೇಟ್ ಕಂಪ್ಲಾಪುರ್ ನಾಗೇಶ್ ಅಂತ ಅವ್ರು ಬಂದು ರಮಾನಂದ್ 25 ಪುಸ್ತಕ ಕೊಡಿ ಕಾದಂಬರಿ ಅನ್ನೋರು, ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡ್ರು. ಹ್ಞೂ ಸರ್. ಇನ್ನೊಬ್ರು ಬರೋರು, ಅವ್ರ 50 ಕಾದಂಬರಿ ತಗೊಂಡವರು, ಸರಿಗಮ್ಮ ವಿಜಯ್ ಕಡೆಯಿಂದ ಬರೋರು 25 ಕಾದಂಬರಿ ತಗೊಂಡವರು. ಅವಾಗ ಓದೋದಕ್ಕೆ 10 ಪೈಸಾ ಒಂದ್ ದಿನಕ್ಕೆ ಚಾರ್ಜ್ ಮಾಡ್ತಾ ಇದ್ದೆ, ಅದು ಬೇರೆ. ಆದ್ರೆ ಓದುವ ಅಭಿರುಚಿ ಇತ್ತು, ಯಾವ ಕಥೆ ಮಾಡ್ಬೇಕು, ಯಾವ ಕಾದಂಬರಿ ಮಾಡ್ಬೇಕು ಅಂತ ಯೋಚನೆ ಇತ್ತು. ಈಗ ನನ್ನ ಪ್ರಕಾರ ಹೇಳೋದು, ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ರಾಜ್ಕುಮಾರ್ ಅಷ್ಟು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಬೇರೆ ಯಾವ ನಟರು ನಡೆಸಿಲ್ಲ. ಸರ್, ನಮಗೆ ನಿಮ್ಮ ಇಷ್ಟೂ ವರ್ಷಗಳ ಜರ್ನಿ ನೋಡಿ ನಮಗೆ ಒಂಥರ ಸ್ಫೂರ್ತಿ ಆಯ್ತು ಸರ್. ಇಷ್ಟು ವರ್ಷ ಆದ್ರೂ ಇಷ್ಟು ಆಕ್ಟಿವ್ ಆಗಿದ್ದೀರಲ್ಲ, ಇದ್ರ ಒಳಗುಟ್ಟು ಏನಿರ್ಬೋದು ಸರ್ ನಿಮ್ಗೆ? ಒಂದು ಸ್ವಲ್ಪ ನಮ್ಮ ಬೇರೆಯವ್ರಿಗೆ ಒಳಗುಟ್ಟಿ. ಯಾಕೆ ಅಂದ್ರೆ ನೀವು ಯಾವಾಗಲೂ ಆಕ್ಟಿವ್ ಆಗಿರ್ತೀರ. ನೀವು ಆಕ್ಟಿವ್ ಆಗಿರ್ತೀವಿ ಅಂತ ನಾನು ಮತ್ತೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡಲ್ವಲ್ಲ. ಈಗ ಡೈರೆಕ್ಟರ್ ಬೈತಾರೆ, ಯಾಕೆ ಬೈತಾರೆ ನಾವು ನಮ್ಮ ಮನಸ್ಸಿಗೆ ಅಭಿಪ್ರಾಯವನ್ನ ಹೇಳ್ಬಿಡ್ತೀವಿ. ಯಾಕೆ ಅಂತ ಅದು ಡೈರೆಕ್ಟರ್ ಗೊತ್ತಾಗ್ಬೇಕು. ಕೆಲವು ಈ ಸಂದರ್ಭದಲ್ಲಿ ಇವ್ರ ಸಮಯದಲ್ಲಿ ನಾನು ಹೇಳ್ಬಿಟ್ಟೆ ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯಲ್ಲಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದು ಡೈರೆಕ್ಟರ್ ನ್ಯಾಯ ಆಗ್ಬಾರ್ದು. ಡೈರೆಕ್ಟರ್ ಎಷ್ಟು ಕಷ್ಟಪಟ್ಟಿರ್ತಾರೆ ಒಬ್ರು ನಿರ್ಮಾಪಕರನ್ನ ಹಿಡಿಯೋದಕ್ಕೆ. ಇಲ್ಲಿ ಬಂದ್ಬಿಟ್ಟು ಏನೋ ಚೇಷ್ಟೆ ಮಾಡ್ಬಿಟ್ರೆ ಅದಾಗಬಾರ್ದು. ಆಮೇಲೆ ಏನಂತ ಇದ್ರೆ, ನನ್ನ ಪ್ರಕಾರ ಹೇಳೋದು, ಆರೋಗ್ಯವೇ ಪರಮ ಭಾಗ್ಯ, ಅನಾರೋಗ್ಯವೇ ಪರಮ ದೌರ್ಭಾಗ್ಯ. ಆರೋಗ್ಯವನ್ನು ಕಾಪಾಡ್ಕೋಬೇಕು. ಅರ್ಲಿ ಮಾರ್ನಿಂಗು ನಮಗೆ ಪ್ರಕೃತಿ ನೀಡಿರೋ ವರದಾನ ಏನಂತಂದ್ರೆ, ಅರ್ಲಿ ಮಾರ್ನಿಂಗ್ ನೀವು ಬೇಗಿದ್ದೇಳು, ರಾತ್ರಿ ಊಟ ಆದ್ಮೇಲೆ 1 ಗಂಟೆ ಟೈಮ್ ಆದ್ಮೇಲೆ ಮಲಗು, ಬೆಳಗ್ಗೆ ಬೇಗಿದ್ರೆ ಸಮಯ ಇಲ್ಲ ಅನ್ನೋದಲ್ಲ, ಸಮಯ ಇರೋದನ್ನ ಯೂಟಿಲೈಸ್ ಮಾಡ್ಕೋಬಹುದು. ಅದಕ್ಕೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ಬೇಕು. ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರೆ ದೇಹದ ಅಂಗಾಂಗಗಳು ಚೆನ್ನಾಗಿರುತ್ತೆ, ರಕ್ತ ಸಂಚಲನ ಚೆನ್ನಾಗಿರುತ್ತೆ, ಬ್ರೈನ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೀವು ಕೆಲಸ ಮಾಡ್ತಾ ಹೋಗ್ತಾ ಇದ್ರೆ ಹಣ ನಿಮ್ ಹಿಂದೆ ಬರ್ತಾ ಇರುತ್ತೆ. ಹಣದಿಂದ ಹೊಟ್ಟೋದ್ರೆ ನಾವು ಬೀದಿ ಪಾಲಾಗ್ಬಿಡ್ತೀವಿ. ತುಂಬಾ ಅರ್ಥಗರ್ಭಿತವಾದ ಮಾತನ್ನ ಹಾಡಿದ್ದೀರಾ. ನಮಗೆಲ್ಲ ನೀವೇ ನಮಗೆ ಸ್ಫೂರ್ತಿ. ನಮಗೆ ಇಷ್ಟೊತ್ತು ನಮಗೆ ನಮ್ಮ ಚಾನಲ್ಗೆ ನೀವು ಸಂದರ್ಶನ ಕೊಟ್ಟಿದ್ದು ಭಾಳ ಸಂತೋಷ ಆಯಿತು ಸರ್. ತುಂಬ ಧನ್ಯವಾದಗಳು. ನಿಮ್ಮ ಆರೋಗ್ಯ ಸದಾ ಹೀಗೆ ಇರಲಿ. ಇನ್ನೊಂದಷ್ಟು ವರ್ಷಗಳ ಕಾಲ ನೀವು ಚಿತ್ರರಂಗದಲ್ಲಿ ನಟಿಸಬೇಕು. ಆರೋಗ್ಯ ಸದಾ ಹೀಗೆ ಇರಲಿ ದೇವರನ್ನ ಬೇಡ್ಕೊಂತ ಇದನ್ನ ಕಾರ್ಯಕ್ರಮ ಒಂದೇ ಮಾತು. ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತಂದ್ರೆ, ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದರೆ ಬರುವುದು ರೋಗ. ನಗಿಸಿ ನಗಲು ಬಾನಿ ಬೇಗ, ಹಗಲು ರಾತ್ರಿ ಕೆಲಸವೇ ಇಲ್ಲ, ನಗಲು ನಮಗೆ ಸಮಯವೇ ಇಲ್ಲ. ನಗು ನಗುತ್ತ ಮಾಡೆ ಎಲ್ಲ ಪಾದರಸ, ನೀನಾಗುವೆ ನಿನ್ನಿ ಬಾಳಿನ ರಸ. ಬಾಳಲ್ಲಿ ಇರುವುದು ಟೆನ್ಷನ್, ನಗುವೆ ಅದಕ್ಕೆ ಮೆಡಿಸನ್. ಯಾರಿಗಿಲ್ಲ ಬಾಳಲ್ಲಿ ಬೀಳು, ನಗಿಸಿ ಕಳಿ ಎಲ್ಲರ ಗೋಳು. ನಗುವೆ ಹೂವು, ನಗುವೆ ನಿಸರ್ಗ, ನಮ್ಮ ನಡುವೆಯೇ ಇರುವುದು ಸ್ವರ್ಗ. ಬದುಕೇಕೆ ಆಗಬೇಕು ಸುಮ್ಮನೆ ನರಕ ಅಂತ ಹೇಳ್ತಾ, ಕೊನೆಯಲ್ಲಿ ನಮ್ಮ ಸಿನಿಮಾದವ್ರು ಬರೆದಿರೋಂಥ ಒಂದು ಮಾತು ಹೇಳ್ತೀನಿ. ಪ್ರಪಂಚದ ಜನರು ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ, ಎಲೆ ಅಡಿಕೆ ಸುಣ್ಣದ ತರ ಇರಬೇಕು. ಹೇಗೆ ಅಂತ, ಎಲೆನೇ ಬೇರೆ ಬಣ್ಣ, ಅಡಿಕೆನೇ ಬೇರೆ ಬಣ್ಣ, ಸುಣ್ಣನೇ ಬೇರೆ ಬಣ್ಣ ಅಲ್ವಾ? ಎಲೆ ಅಡಿಕೆ ಸುಣ್ಣ 3 ಬೇರೆ ಬೇರೆ ಬಣ್ಣ, ಒಟ್ಟಿಗೆ ಗಿದಾರೆ ಬರುತ್ತದೊಂದೇ ಬಣ್ಣ. ಹಾಗೆ ನೀವು ಬಾಳ್ಬೇಕ್ರಣ್ಣ, ನಾವು ಬಾಳ್ಬೇಕ್ರಣ್ಣ, ಜಗದಲ್ಲೆಲ್ರು ಹಾಗೆ ಬಾಳ್ಬೇಕ್ರಣ್ಣ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.